ಬೆಂಗಳೂರಿನಲ್ಲಿ ಸಿನಿಮಾ ಸ್ಟಂಟ್ ಮಾದರಿಯಲ್ಲಿ ಇದೀಗ ಕಾರಿನ ಅಪಘಾತವಾಗಿದೆ. ರಸ್ತೆ ಬದಿ ನಿಂತಿದ್ದಂತಹ 6 ಜನ ಕೂಡ ಪವಾಡದಂತೆ ಬದುಕುಳಿದಿದ್ದಾರೆ. ಇದು ಇಂದಿರಾನಗರದಲ್ಲಿ ಡೆಡ್ಲಿ ಅಪಘಾತ ಆಗಿರುವಂತಹ ದೃಶ್ಯ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ ಎದೆ ಝಲ್ ಎನಿಸೋ ಅಪಘಾತ ನಡೆದು ಹೋಗಿದೆ. ರಸ್ತೆಯ ಬದಿ ನಿಂತಿದ್ದಂತಹ 6 ಜನ ಪವಾಡದಂತೆ ಬದುಕುಳಿದಿದ್ದಾರೆ. ಇಂದಿರಾನಗರದಲ್ಲಿ ಡೆಡ್ಲಿ ಅಪಘಾತ ಆಗಿರೋ ದೃಶ್ಯ ಇದೀಗ ಸೆರೆಯಾಗಿದೆ. ವೇಗವಾಗಿ ಡಿವೈಡರ್ ಹಾರಿ ರಸ್ತೆಗೆ ನುಗ್ಗಿದೆ ಕಾರು. ಸಿನಿಮಾ ಸ್ಟೈಲ್ನಲ್ಲಿ, ಸಿನಿಮಾ ಸ್ಟಂಟ್ ಮಾದರಿಯಲ್ಲಿ ಹಾರಿದೆ ಕಾರು. ಬೈಕ್ ಸವಾರರು, ಪಾದಚಾರಿಗಳು ಎಲ್ಲರೂ ಕೂಡ ಜಸ್ಟ್ ಮಿಸ್. ಸಿನಿಮಾ ಸ್ಟಂಟ್ ಮಾದರಿಯಲ್ಲಿ ಹಾರಿದೆ ಕಾರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂತಹ ಘಟನೆ. ಇದೇ ಝಲ್ ಅನ್ಸುವಂತಹ ಅಪಘಾತ ಇದು. ಯಾಕಂದ್ರೆ ಇಂದಿರಾನಗರದಲ್ಲಿ ಡೆಡ್ಲಿ ಅಪಘಾತ ಆಗಿದೆ. ವೇಗವಾಗಿ ಡಿವೈಡರ್ಗೆ ಹಾರಿ ರಸ್ತೆಗೆ ನುಗ್ಗಿ ಹೊಡೆದಿರುವಂತಹ ಕಾರು. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ರಸ್ತೆ ಬದಿ ನಿಂತಿದ್ದಂತಹ 6 ಜನ ಪವಾಡದಂತೆ ಬದುಕುಳಿದಿದ್ದಾರೆ. ಸಿನಿಮಾ ಸ್ಟೈಲ್ ನಲ್ಲಿ ಬಂದು ಕಾರು ಡಿಕ್ಕಿ ಹೊಡೆದಿದೆ. ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ. ಜೊತೆಗೆ ಬೈಕ್ ಸವಾರರು ಯಾರಿದ್ರು, ಅಲ್ಲಿನ ಪಾದಚಾರಿಗಳು ಯಾರಿದ್ರು, ಅವರೆಲ್ಲರೂ ಕೂಡ ಜಸ್ಟ್ ಮಿಸ್ ಆಗಿದ್ದಾರೆ. ಜೊತೆಗೆ ಸೇಫ್ ಕೂಡ ಆಗಿದ್ದಾರೆ. नहीं चाहिए सर. ओके, थैंक यू सर. नहीं, वो बाहर निकले तक हाँ, एक इन्होंने एक मारा है. वो उधर से आने से पहले और एक एक्सीडेंट करके आया था, बोल रहा. वो स्पॉट हुआ है. वो उसका एयर बैग था, ओपन हो गया. वो देखो, व्हाइट कलर का. इसके लिए कुछ नहीं हुआ. हाँ, एक इन्होंने एक मारा है. वो उधर से आने से पहले और एक एक्सीडेंट करके आया था, बोल रहा. वो स्पॉट हुआ है. वो उसका एयर बैग था, ओपन हो गया. वो देखो, व्हाइट कलर का. इसके लिए कुछ नहीं हुआ. ಎಣ್ಣೆ ಏಟ್ನಲ್ಲಿ ಅಡ್ಡಾದಿಡ್ಡಿ ಕಾರನ್ನ ನುಗ್ಗಿಸಿದ್ದ ಚಾಲಕ. ಡಿವೈಡರ್ಗೆ ಕಾರು ಡಿಕ್ಕಿಯಾದ ಶಬ್ದ ಕೇಳಿ ಎಲ್ಲರೂ ಕೂಡ ಅಲರ್ಟ್ ಆದ್ರು. ಕೂಡಲೇ ಪಕ್ಕಕ್ಕೆ ಓಡಿದ 6 ಜನ ಪಾದಚಾರಿಗಳು. 4 ಯುವಕರು, 2 ಯುವತಿಯರು ಇದೀಗ ಸೇಫ್. ಇಬ್ಬರು ಬೈಕ್ ಸವಾರರು ಕೂಡ ಗ್ರೇಟ್ ಆಗಿ ಎಸ್ಕೇಪ್ ಆಗಿದ್ದಾರೆ. ಎಣ್ಣೆ ಏಟ್ನಲ್ಲಿ ಡ್ರೈವ್ ಮಾಡ್ತಾ ಇರೋ ಕಾರಣ ಈ ಅವಂತರ ಸೃಷ್ಟಿಯಾಗಿದೆ. ಇದು ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂತಹ ಡೆಡ್ಲಿ ಅಪಘಾತ. ನೋಡಿ, ಇಬ್ಬರು ಹೆಣ್ಮಕ್ಳು ನಿಂತಿದ್ರು. ಒಂದು ಟೀಮ್ ಅಲ್ಲಿ ಒಂದು ಗುಂಪು ನಿಂತ್ಕೊಂಡು ಮಾತಾಡ್ತಾ ಇತ್ತು. ಈ ನಡುವೆ ಅಲ್ಲಿ ಎಣ್ಣೆ ಏಟ್ನಲ್ಲಿ ಡ್ರೈವರು ಅಡ್ಡಾದಿಡ್ಡಿ ಕಾರನ್ನ ನುಗ್ಗಿಸ್ಕೊಂಡು ಆ ಒಂದು 6 ಜನರ ಮೇಲೆ ಇನ್ನೇನು ಹೊಡಿಬೇಕಾಗಿತ್ತು ಅಷ್ಟೊತ್ತಲ್ಲಿ ಅವರು ಅಬ್ಸರ್ವ್ ಮಾಡಿ ಅಲ್ಲಿಂದ ಮುಂದಕ್ಕೆ ಬಚಾವಾದರು. ಸೊ ಆ ಕಾರಣದಿಂದ ಯಾರಿಗೂ ಏನೂ ಆಗಿಲ್ಲ. ಅಲ್ಲಿರುವಂತಹ ಪಾದಚಾರಿಗಳಿಗಾಗಿರ್ಬೋದು, ಬೈಕ್ ಸವಾರರಿಗಾಗಿರಬಹುದು, ಏನೂ ಆಗಿಲ್ಲ.